ನೆಪ ಯೂರಾಲಜಿ ನಿರ್ದೇಶಕರಾದಂಥ ಡಾಕ್ಟರ್ ಶಿವಲಿಂಗಿ ಅವರು ಸಾಕಷ್ಟು ಆರೋಪಗಳು ಸಹ ಕೇಳಿ ಬಂದಿತ್ತು. ಅದ್ರ ಜೊತೆಗೆ ಸಂಬಂಧಪಟ್ಟಂತೆ HSR ಲೇಔಟ್ ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಮನೆಗೆ ಏನಿದೆ, ಒಂದು ಮನೆಗೆ ಯಾವುದೇ ರೀತಿಯಂತ ಅನುಮತಿ ಇರ್ಬೋದು, ಮತ್ತೆ ಒಂದು ಪ್ಲಾನ್ ಸ್ಯಾಂಕ್ಷನ್ ಅನ್ನು ಕೂಡ ಪಡೆದುಕೊಳ್ಳದೆ ಒಂದು ಮನೆಯನ್ನು ನಿರ್ಮಾಣ ಮಾಡಿದೆ ಅಂತಕ್ಕಂಥ ಒಂದಷ್ಟು ಆರೋಪ ಸಹ ಕೇಳಿ ಬಂದಿತ್ತು. ನಾನೀಗ ಏನು HSR ಲೇಔಟ್ ನಲ್ಲಿ ಇರ್ತಕ್ಕಂಥ ಮನೆ ಬಳಿದ್ದೀನಿ. ಇದು HSR ಲೇಔಟ್ ನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಮನೆ ಅಂದ್ರೆ 4 ಅಂದ್ರೆ ಗ್ರೌಂಡ್ ಫ್ಲೋರ್ ಮತ್ತೆ 4 ಮಹಡಿ ಇರ್ತಕ್ಕಂಥ ಒಂದು ಮನೆ ಆಗಿರ್ತಕ್ಕಂಥ ಇದು ಬಿಡಿಯಲ್ಲಿ ಒಂದು ಸೈಟ್ ಅನ್ನು ತೆಗೆದುಕೊಂಡು ನಿರ್ಮಾಣ ಮಾಡಿರ್ತಕ್ಕಂಥ ಮನೆ. ಕಳೆದ 4-5 ವರ್ಷಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಮನೆ ಆಗಿರುವಂತದ್ದು. ಆದ್ರೆ ಏನ್ ಡಾಕ್ಟರ್ ಶಿವಲಿಂಗಿ ಅವರು ಏನಿದ್ದಾರೆ, ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ಒಂದು GB ಅಂದ್ರೆ ಹಿಂದೆ BBMP ಏನಿತ್ತು, BBMP ಬಳಿ ಒಂದು ಪ್ಲಾನ್ ಅನ್ನ ಪಡ್ಕೊಳ್ಬೇಕಾಯ್ತು, ಅಂದ್ರೆ ಹೌಸ್ ಪ್ಲಾನ್ ಅನ್ನು ಪಡ್ಕೊಳ್ಬೇಕಾಯ್ತು. ಒಂದು ಪ್ಲಾನ್ ಸ್ಯಾಂಕ್ಷನ್ ಏನಿದೆ, ಆ ಒಂದು ಪ್ಲಾನ್ ಸ್ಯಾಂಕ್ಷನ್ ಅನ್ನು ಸಹ ಇವರು ಪಡೆದುಕೊಂಡಿಲ್ಲ. ಮತ್ತೆ ಈ ಒಂದು ವಿಚಾರವಾಗಿ ಇಲ್ಲಿ ಸಂಬಂಧಪಟ್ಟಂತ ಏನ್ GB ಅಧಿಕಾರಿಗಳಿರುವ ಅಂದ್ರೆ BBMP ಏನಿತ್ತಾಗ ಆ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಂತ ಸಂದರ್ಭದಲ್ಲಿ ಸಹ DK ಶಿವಕುಮಾರ್ ಅವರ ಅವರು ಹೆಸರನ್ನ ಬಳಸ್ಕೊಂಡು ಅಲ್ಲಿಂದ ಪರಾರಿ ಆಗ್ತಕ್ಕಂತ ಅಥವಾ ಅಲ್ಲಿಂದ ಜಾರಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಈ DCM ಅವರ ಹೆಸರನ್ನು ಬಳಸ್ಕೊಂಡು ಎಲ್ಲ ಒಂದ್ ಕಡೆ ಇವ್ರು ರೀತಿಯಾಗಿ ಮಾಡ್ತಾ ಇರುವಂತದ್ದು. ಎಲ್ಲ ಒಂದ್ ಕಡೆ DCM ಅವರು ಕೂಡ ಈ ರೀತಿಯಾದ ಕೆಲಸ ಕೂಡ ಬರೋದಿಲ್ಲ. ಆದ್ರೆ ಇಲ್ಲಿನ ಅಧಿಕಾರಿಗಳಿಗೆ ಒಂದು ಅವರು ಫ್ಯಾಮಿಲಿ ಫ್ರೆಂಡ್ ಅಂತಕ್ಕಂಥ ಮಾಹಿತಿಗಳನ್ನ ಹೇಳ್ಕೊಂಡು ಇಲ್ಲಿನ AAR ನೋಟಿಸ್ಗಳು ಕೂಡ ಯಾವುದೇ ರೀತಿಯ ರಿಪ್ಲೈ ಕೊಡದೇ ಇರ್ತಕ್ಕಂಥದ್ದು. ಜೊತೆಗೆ ಏನ್ ಯಾವುದೇ ಒಬ್ಬ ಅಧಿಕಾರಿ ಏನಿದ್ದಾರೆ ಅಂದ್ರೆ ಸರ್ಕಾರಿ ಅಧಿಕಾರಿ ಏನಿದ್ದಾರೆ, ಅವರು ಕೇವಲ ಒಂದು ಸೈಟ್ ಅನ್ನ ತೆಗೆದುಕೊಳ್ಳೋದು ಮತ್ತೆ ಅರ್ಹತೆಯನ್ನು ಹೊಂದಿರ್ತಾರೆ. ಅಂದ್ರೆ ಒಂದು BD ಇರ್ಬೋದು ಅಥವಾ ಮೂಡ ಇರ್ಬೋದು, ಇವೆರಡರಲ್ಲೂ ಸಹ ಯಾವುದೇ ಕಾರಣಕ್ಕೂ ಸೈಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಇವೆರಡರಲ್ಲೂ ಸಹ ಒಂದರಲ್ಲಿ ಮಾತ್ರ ಒಂದು ಸೈಟ್ ಅನ್ನ ತೆಗೆದುಕೊಳ್ಳಿ